ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋಂತಹ ಒಂದು ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋಗೆ ಹೋಗಿನ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಫುಲ್ ನೋಡಿದ್ರೆ ಮಾತ್ರ ಈ ಕ್ಲಾಸ್ ಅರ್ಥ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ನಾವು ಕ್ಲಾಸ್ಗೆ ಹೋಗೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡಿ, ಡೆಫಿನೇಷನ್ ನೋಡೋಣ. ದ ಈಕ್ವೇಷನ್ ಆಫ್ ದ ಫಾರಮ್ ax square plus bx plus c is equal to 0 is called quadratic equation. ನೋಡ್ರಿ, ಸೆಕೆಂಡ್ ಡಿಗ್ರಿ ಈಕ್ವೇಷನ್, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ನಾವೇನು ಓದಿದ್ವಿ ಇನ್ ಪಾಲಿನಾಮಿಯಲ್ಸ್ ಚಾಪ್ಟರ್ಲಿ, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ಗೆ ಈಸ್ ಈಕ್ವಲ್ ಟು 0 ಬರೆದ್ರೆ ಅದನ್ನು ನಾವು ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಇಲ್ಲಿ ಡಿಗ್ರಿ ಎಷ್ಟಿದೆ? ಸಿ, ವೇರಿಯಬಲ್ ಪವರ್ ಮ್ಯಾಕ್ಸಿಮಮ್ 2 ಇದೆ, ದೇರ್ ಫೋರ್ ಡಿಗ್ರಿ ಈಸ್ 2. ಸಿ, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ equation is called quadratic equation, or the equation of the form ax square plus bx plus c is equal to 0 is called quadratic equation, where a, b and c are real numbers and a must be not equal to 0. ಸಿ, ಇಷ್ಟು ಕಂಡೀಷನ್ನು ಸ್ಯಾಟಿಸ್ಫೈ ಆಗಿತ್ತು ಅಂತಂದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ದ ಈಕ್ವೇಷನ್ ಆಫ್ ದ ಫಾರಮ್ ax square plus bx plus c is equal to 0 where a, b, c are real numbers and a must be not equal to 0. ಅದನ್ನು ನಾವೇನಂತ ಕರಿತೀವಿ? ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ನಾವು ಸಿ, ವಾಟ್ ಇಸ್ ದ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್? ಸಿ, ಡಿಗ್ರಿ 2 ಇರುತ್ತೆ. ರಿಮೆಂಬರ್, ಡಿಗ್ರಿ 2 ಪಾಲಿನಾಮಿಯಲ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಸಿ, ಲೆಟ್ ಅಸ್ ಚೆಕ್ ಎನ್ ಎಕ್ಸಾಂಪಲ್. If we take an example, let us check x plus 1 whole square is equal to 2 into x minus 3. ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಹೌದೋ ಇಲ್ವೋ ಚೆಕ್ ಮಾಡೋಣ. ಒಂದು ಸೆಕೆಂಡ್. ಚೆಕ್ ಮಾಡೋಣ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. x plus 1 whole square is equal to 2 into x minus 3. So is it a quadratic equation or not? Let us check. ಈಗ ಹೇಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನು ಚೆಕ್ ಮಾಡಬೇಕು ಅಂತೇಳಿ. ಸಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಚೆಕ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸಿಂಪ್ಲಿಫೈ ದ ಇಕ್ವೇಷನ್ and then compare to the standard equation. If it is in the form of standard equation, then you can conclude that given equation is a quadratic equation. Now first to simplify ಮಾಡೋಣ. See, x plus 1 whole square can be written as x square plus 2x plus 1, that is equal to 2 into x, 2x minus 2 3 is 6. Now x square plus 2x, ಇದನ್ನ ಈ ಕಡೆ ಕಳಿಸಿದ್ರೆ ಮೈನಸ್ 2x ಆಗುತ್ತೆ. ಇದನ್ನ ಈ ಕಡೆ ಕಳಿಸೋಣ, ಮೈನಸ್ 6 ಅನ್ನು ಕೂಡ ಈ ಕಡೆ ಕಳಿಸೋಣ. ಪ್ಲಸ್ 1 ಪ್ಲಸ್ 6 ಈಸ್ ಈಕ್ವಲ್ ಟು 0. 2x ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಈಸ್ ಈಕ್ವಲ್ ಟು 0. So is it quadratic equation? Is it in the form of ax square plus bx plus c is equal to 0? Yes, of course it is in the form of ax square plus bx plus c is equal to 0, where the value of a is 1, value of b is 0, value of c is 7. Therefore this is a quadratic equation. ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಸೊ ಯಾವ ಇಕ್ವೇಷನ್ನು ಈ ಫಾರ್ಮಲ್ಲಿ ಇರಲ್ವೋ ಅವನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ರಿಮೆಂಬರ್, let us take another example. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಾವು x plus 2 into x square is equal to 4. ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದೋ ಇಲ್ವೋ ಚೆಕ್ ಮಾಡೋಣ. ಫಸ್ಟ್ ಸಿಂಪ್ಲಿಫೈ ಮಾಡೋಣ. x square into x, x cube plus 2x square is equal to 4, or this can be written as x cube plus 2x square minus 4 is equal to 0. Now is it a quadratic equation? Of course it is not a quadratic equation. ಯಾಕೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ ಅಂತಂದರೆ ಹೈಯೆಸ್ಟ್ ಡಿಗ್ರಿ 3 ಇದೆ. ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ax square plus bx plus c is equal to 0. ಈ ಫಾರ್ಮಲ್ಲಿ ಇಲ್ಲ. ಡಿಗ್ರಿ ಏನಿದೆ? 3 ಇದೆ. therefore this is not a quadratic equation. ಸೊ ಇನ್ ದಿಸ್ ವೇ ಈ ಥರ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದೋ ಇಲ್ವೋ ಚೆಕ್ ಮಾಡಬೇಕು. ಸೊ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. Now let us know the important terms that those are used in quadratic equation. ಕೆಲವೊಂದು ಟರ್ಮ್ಸ್ ಯೂಸ್ ಮಾಡ್ತೀವಿ. ಒಂದನೇದು, ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ಲಿ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಓದಿದ್ವಿ.
ಸಪೋಸ್ ಇಫ್ ಪಿ ಆಫ್ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್ ಇದೆ ಅಂತಂದರೆ, ಸಿ ವಾಟ್ ಈಸ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್? ಸಪೋಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಒಂದು ಕ್ವಾಡ್ರೇಟಿಕ್ ಪಾಲಿನಾಮಿಯಲ್ ಇದೆ ಅಂತಂದರೆ, ಸಿ ದ ವ್ಯಾಲ್ಯೂ ಆಫ್ ದ ಎಕ್ಸ್, ಸಪೋಸ್ ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಈಕ್ವಲ್ ಟು -1 ಕೊಟ್ಟರೆ ಏನಾಗುತ್ತೆ ಇಲ್ಲಿ? ಎಕ್ಸ್ ಈಸ್ ಈಕ್ವಲ್ ಟು -1, ಸಾರಿ, ಎಕ್ಸ್ ಈಸ್ ಈಕ್ವಲ್ ಟು -1 ಕೊಟ್ಟರೆ ನೋಡಿರಿ, ಎಕ್ಸ್ ಅಂದರೆ -1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು -1 ಪ್ಲಸ್ 1, 1 ಸ್ಕ್ವೇರ್ 1 -2 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 0. ಸಿ 0 ಆಗುತ್ತೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಸಿ ಎಕ್ಸ್ ಇಸ್ ಈಕ್ವಲ್ ಟು -1 ಕೊಟ್ಟಾಗ, ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು -1 ಇಸ್ ಕಾಲ್ಡ್ 0 ಆಫ್ ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಅನ್ನೋ ಪಾಲಿನಾಮಿಯಲ್ಗೆ 0 ಅಂತ ಕರಿತೀವಿ. 0 ಮೀನ್ಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್, ವಿಚ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಯಿತು ಅಂತಂದರೆ ಅಂಥ ವ್ಯಾಲ್ಯೂನ ನಾವು 0 ಅಂತ ಕರಿತೀವಿ. ಇನ್ ಕೇಸ್ ಆಫ್ ರೂಟ್ ಈಕ್ವೇಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಅದೇ ಝೀರೋಸನ್ನು ನಾವು ಅದೇ ಪಾಲಿನಾಮಿಯಲ್ ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇರುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್, ಹೌದಾ? ಆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಅದೇ ವ್ಯಾಲ್ಯೂಸನ್ನು ನಾವು ಝೀರೋಸ್ ಅಂತ ಕರಿತೀವಿ. ರೂಟ್ಸ್ ಆಫ್ ದ ಈಕ್ವೇಷನ್ ಅಂತ ಕರಿತೀವಿ. ಅಂದರೆ ದ ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್ ವಿಚ್ ಆರ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದ ಗಿವನ್ ಈಕ್ವೇಷನ್, ದೇ ಆರ್ ಕಾಲ್ಡ್ ರೂಟ್ಸ್ ಆಫ್ ದ ಈಕ್ವೇಷನ್. ನೋಡಿ ಇದೇ ಪಾಲಿನಾಮಿಯಲ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0 ಕ್ವಾಡ್ರಾಟಿಕ್ ಈಕ್ವೇಷನ್ ಇತ್ತು ಅಂತಂದರೆ, ನಾವು ಎಕ್ಸ್ ಇಸ್ ಈಕ್ವಲ್ ಟು -1 ಅನ್ನು ಹಾಕಿದರೆ -1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು -1 ಪ್ಲಸ್ 1 ಇಸ್ ಈಕ್ವಲ್ ಟು 0. ಸಿ 1 ಪ್ಲಸ್ 1 ಮೈನಸ್ 2 ಪ್ಲಸ್ 1 ಇಸ್ ಈಕ್ವಲ್ ಟು 0, 0 ಇಸ್ ಈಕ್ವಲ್ ಟು 0. ನೋಡಿ ಎಕ್ಸ್ ಇಸ್ ಈಕ್ವಲ್ ಟು -1 ಹಾಕಿದರೆ ಅದು ಸ್ಯಾಟಿಸ್ಫೈ ಆಗುತ್ತೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು -1 is called root of the equation x square plus 2x plus 1 is equal to 0. x square ಈ ಈಕ್ವೇಷನ್ಗೆ ರೂಟ್ ಅಂತ ಹೇಳ್ತೀವಿ, ಆಯಿತಾ? ಆ್ಯಂಡ್ ದೆನ್ ಸೊಲ್ಯೂಷನ್, ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಸೊಲ್ಯೂಷನ್ ಆಫ್ ದ ಈಕ್ವೇಷನ್. ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಅಂದರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ವಿಚ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದ ಗಿವನ್ ಈಕ್ವೇಷನ್, ದಟ್ ಈಸ್ ಕಾಲ್ಡ್ ಸೊಲ್ಯೂಷನ್. Solution it is nothing but root and solution are both are the same. Solution is nothing but the value of the variable in which it is going to satisfy the given equation, that is called solution. Adana solution anta kariತೀವಿ. Next, let us move on to the next one. Methods to solve a quadratic equation. There are two methods. ಇಲ್ಲಿ ನಿಮಗೆ ಎರಡು ಮೆಥಡ್ ಇದೆ ಸಾಲ್ವ್ ಮಾಡಲಿಕ್ಕೆ. One is factorization method. Factorization method ಇದೆ ಒಂದು. Second one is by using formula, that is called quadratic formula. ಅದನ್ನ quadratic formula ಅಂತ ಕರಿತೀವಿ. by using quadratic formula. ಈ ಎರಡು ಮೆಥಡ್ ಇಂದ ನೀವು ಈ ಚಾಪ್ಟರ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನ ಸಾಲ್ವ್ ಮಾಡ್ತೀರಾ. ಸಿ ಲೆಟ್ ಅಸ್ ಸಿ ಒನ್ ಬೈ ಒನ್ ಹೆಂಗೆ ಅಂತೇಳಿ ನೋಡಿ. ಫಸ್ಟ್ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ತೀವಿ. ಹೇಗೆ ಸ್ಪ್ಲಿಟ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಟರ್ಮು ಮತ್ತು ಕಾನ್ಸ್ಟೆಂಟ್ ಟರ್ಮು ಅವೆರಡರದ್ದು ಪ್ರಾಡಕ್ಟ್ ಮಾಡಿದ್ರೆ, ಆ ಫ್ಯಾಕ್ಟರ್ಸ್ದು ಪ್ರಾಡಕ್ಟ್ ಮಾಡಿದ್ರೆ ಅದ್ರ ಪ್ರಾಡಕ್ಟ್ ಬರಬೇಕು. ಅವೆರಡನ್ನು ಆಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಆ ಥರ ನಾವು ಸ್ಪ್ಲಿಟ್ ಮಾಡ್ತೀವಿ ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಸ್ಟೆಪ್ಪು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ಆಮೇಲೆ ಫ್ಯಾಕ್ಟರೈಸ್ ಮಾಡಬೇಕು ಈಕ್ವೇಷನನ್ನು. ಆಮೇಲೆ ಈಚ್ ಫ್ಯಾಕ್ಟರನ್ನು ಝೀರೋಗೆ ಈಕ್ವೇಟ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಅಥವಾ ರೂಟ್ ಆಫ್ ದ ಈಕ್ವೇಷನ್ ಸಿಗುತ್ತೆ. ನಾವು ದಿಸ್ ಇಸ್ ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್ ಮೆಥಡ್. ಲೆಟ್ ಅಸ್ ಸಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಫ್ಯಾಕ್ಟರೈಸೇಷನ್ ಮೆಥಡ್ಗೆ. ಫೈಂಡ್ ದ ರೂಟ್ ಆಫ್ ದ ಈಕ್ವೇಷನ್ 2x square minus 5x plus 3 is equal to 0. Solve by factorization ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ನೋಡಿರಿ ಸೊಲ್ಯೂಷನ್. ಈಕ್ವೇಷನ್ ಏನು ಕೊಟ್ಟಿದ್ದಾನೆ, 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾನೆ. ಫಸ್ಟ್ ಟರ್ಮ್ ಏನಿದೆ, 2x ಸ್ಕ್ವೇರ್ ಇದೆ.
ಕಾನ್ಸ್ಟೆಂಟ್ ಟರ್ಮ್ ಏನಿದೆ 3 ಇದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 3 2 ಜ 6x² ಬರುತ್ತೆ. ಹೌದಾ? ಈಗ ನಾವು ಇದಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು. ಈ ಫ್ಯಾಕ್ಟರ್ಸ್ ಹೆಂಗಿರಬೇಕು ಅಂತಂದರೆ, ಆ ಎರಡು ಫ್ಯಾಕ್ಟರ್ಸನ್ನು ಆಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಈ ಸೆಂಟ್ರಿ ಟರ್ಮ್ -5x ಬರಬೇಕು ನಮಗೆ. ಆ ಥರ ನಾವು ಫ್ಯಾಕ್ಟರ್ಸನ್ನು ಬರ್ಕೋಬೇಕು. ನೋಡಿರಿ, ಇದಕ್ಕೆ -2x -3x ಬರೆದ್ರೆ ನೋಡಿರಿ, ಮೈನಸ್ ಇಂಟು ಮೈನಸ್ ಪ್ಲಸ್, 3 2 ಜ 6, x ಇಂಟು x² ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 6x² ಬರುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ -2x -3x -5x ಬರುತ್ತೆ. ಈ ಥರ ನಾವು ಫ್ಯಾಕ್ಟರ್ಸನ್ನು ಬರ್ಕೋಬೇಕು. ನೋಡಿರಿ, ಆಡ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಅವೆರಡನ್ನು ಗುಣಿಸಿದರೆ ನಾವು ಫಸ್ಟ್ ಟರ್ಮು ಮತ್ತು ಕಾನ್ಸ್ಟೆಂಟ್ ಟರ್ಮ್ದು ಪ್ರಾಡಕ್ಟ್ ಏನು ಬರುತ್ತೆ ಅದು ಬರಬೇಕು. ನಾವು ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2x² ಹಾಗೆ ಬರಿತೀನಿ, -5x ಅನ್ನು -2x -3x ಅಂತ ಬರಿತೀನಿ, ಪ್ಲಸ್ 3 ಥರ್ಡ್ ಟರ್ಮ್ ಹಾಗೆ ಬರಿತೀನಿ, =0. ನೋಡಿ, ಈ ಫ್ಯಾಕ್ಟರ್ಸನ್ನು ಬರ್ಕೊಂಡಿದ್ದೀನಿ. ಸೆಂಟ್ರಲ್ ಟರ್ಮ್ದು ಫ್ಯಾಕ್ಟರ್ಸನ್ನು ಬರ್ಕೊಂಡಿದ್ದೀನಿ. ಈಗ -5x ಅನ್ನು -2x -3x ಅಂತ ಬರ್ದಿದ್ದೀನಿ. ಆಯಿತಾ? ನಾವು ಇಲ್ಲಿ ಫಸ್ಟ್ 2 ಟರ್ಮ್ಸ್ ಅಬ್ಸರ್ವ್ ಮಾಡಿದ್ರೆ ಏನು ಕಾಮನ್ ಇದೆ, 2x ಕಾಮನ್ ಇದೆ. 2x ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಉಳಿಯೋದೇನು, x ಉಳಿಯುತ್ತೆ, ಮೈನಸ್ ಸೆಕೆಂಡ್ ಟರ್ಮಲ್ಲಿ 1 ಉಳಿಯುತ್ತೆ. ಇದರಲ್ಲಿ -3 ಕಾಮನ್ ತೆಗಿತೀನಿ, ಫಸ್ಟ್ ಟರ್ಮಲ್ಲಿ ಉಳಿಯೋದೇನು, x ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ -1 ಉಳಿಯುತ್ತೆ, =0. ನಾವು ದಿಸ್ ಇನ್ ಪ್ಲೇಸ್ ನೋಡಿ, ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮ್. ಈಗ ಎರಡು ಟರ್ಮಲ್ಲಿ ಏನು ಕಾಮನ್ ಇದೆ, x -1 ಕಾಮನ್ ಇದೆ. ಹೊರಗಡೆ ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಏನು ಉಳಿಯಿತು, x -1 ತೆಗೆದ್ರೆ ಇನ್ನು 2x ಉಳಿಯಿತು, ಮೈನಸ್ ಈ ಸೆಕೆಂಡ್ ಟರ್ಮಲ್ಲಿ x -1 ತೆಗೆದಿದ್ದೀವಿ, ಕಾಮನ್ನು 3 ಉಳಿಯಿತು. ನಾವು =0. ನಾವು therefore x -1 into 2x -3 =0. Now this implies x -1 =0 or 2x -3 =0. ನಾವು ಫಸ್ಟ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ 1 ಅನ್ನು ಈ ಕಡೆ ಕಳಿಸಿದಾಗ x +1 ಆಗುತ್ತೆ, ಆರ್ 2x 3 ಆಗುತ್ತೆ, x 3/2. See, this is the solution. X = 1 or x = 3/2 is the solution of the given quadratic equation 2x² - 5x + 3 = 0. ಅದರದ್ದು ಸೊಲ್ಯೂಷನ್ ಆಗಿರುತ್ತೆ. ಸೊ ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿರಿ, ಕೊಟ್ಟಿರ್ತಕ್ಕಂಥ ಈ ಈಕ್ವೇಷನ್ಗೆ ನಾವು ಫಸ್ಟ್ ಟರ್ಮು ಮತ್ತು ಕಾನ್ಸ್ಟೆಂಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು. ಅದ್ರ ಪ್ರಾಡಕ್ಟು ಏನು ಬರುತ್ತೋ ಆ ಪ್ರಾಡಕ್ಟನ್ನು ನಾವು ಬರ್ಕೋಬೇಕು. 6x² ಬರುತ್ತೆ. ಮೊದಲು ಮಿಡಲ್ ಟರ್ಮ್ ನೋಡ್ಕೋಬೇಕು, -5x ಇದೆ. ನಾವು ಈ ಪ್ರಾಡಕ್ಟ್ ಏನು ಬಂದಿರುತ್ತೆ ಅದಕ್ಕೆ ಫ್ಯಾಕ್ಟರ್ಸ್ ಬರ್ಕೋಬೇಕು. ಆ ಫ್ಯಾಕ್ಟರ್ಸ್ ಯಾವ ಥರ ಇರಬೇಕು ಅಂತಂದರೆ, ಅವೆರಡನ್ನು ಗುಣಿಸಿದ್ರೆ ಈ ಪ್ರಾಡಕ್ಟ್ ಬರಬೇಕು, 6x² ಬರಬೇಕು. ಅವೆರಡನ್ನು ಕೂಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಆ ಥರ ನಾವು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ನೋಡಿ, ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಿದ್ವಿ, 2x² -5x ಅನ್ನು -2x -3x ಅಂತ, ಆಮೇಲೆ ಫ್ಯಾಕ್ಟರೈಸ್ ಮಾಡಿ ನಾವು ಈಕ್ವೇಟ್ ಮಾಡಿಬಿಟ್ರೆ ನಮಗೆ ಸೊಲ್ಯೂಷನ್ನು ಸಿಗುತ್ತೆ. ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ, ಹಂಗಾದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಸಾಲ್ವ್ x² -3x -10 =0 by factorization method. Solve x² -3x -10 =0 by factorization method. ನೋಡಿ, ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಇದೊಂದು ಸಾಲ್ವ್ ಮಾಡೋಣ. ನೋಡಿರಿ, ಫಸ್ಟ್ ಗಿವನ್ ಈಕ್ವೇಷನ್ ಇನ್ ಸೊಲ್ಯೂಷನ್ x² -3x -10 =0. This is the quadratic equation, given quadratic equation. ನಾವು ಫಸ್ಟ್ ಟರ್ಮ್ ಏನಿದೆ x² ಇದೆ, ಕಾನ್ಸ್ಟೆಂಟ್ ಟರ್ಮ್ ಏನಿದೆ -10 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, -10x² ಬರುತ್ತೆ. ಹೌದಾ? ಇದಕ್ಕೆ ನಾವು ಫ್ಯಾಕ್ಟರ್ಸ್ ಬರಿಬೇಕು. -10x²ಗೆ ಯಾವ ಥರ ಬರಿಬೇಕು ಅಂತಂತಂದರೆ, ಅದಕ್ಕೆ ನೀವು ಫ್ಯಾಕ್ಟರ್ಸ್ ಬರೆದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ -10x² ಬರಬೇಕು. ಅವೆರಡನ್ನ ಏನಾದರೂ ನೀವು ಆ್ಯಡ್ ಮಾಡಿದ್ರೆ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ
ನಿಮಗೇನು ಬರಬೇಕು -3x ಬರಬೇಕು. ನೋಡಿ ನಾನು ಏನು ಬರಿತೀನಿ -5x + 2x ಬರಿತೀನಿ ಫ್ಯಾಕ್ಟರ್ಸ್. ಈಗ ನೋಡಿರಿ ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇಂಟು ಪ್ಲಸ್ ಮೈನಸ್ 5 2 ಜಾ 10 x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ -10x² ಬರುತ್ತೆ, ಇವೆರಡನ್ನು ಆಡ್ ಮಾಡಿದ್ರೆ -3x ಬರುತ್ತಾ ನೋಡಿರಿ. -5x + 2x = -3x. ನೋಡಿರಿ ಮಿಡಲ್ ಟರ್ಮ್ ಬರ್ತಾ ಇದೆ. ಈ ಥರ ನಾವು ಫ್ಯಾಕ್ಟರ್ಸನ್ನು ಬರ್ಕೋಬೇಕು. ನಾವು ಈ ಥರ ಫ್ಯಾಕ್ಟರ್ಸನ್ನು ನಾವು ಕಂಡಿಡಿದ ಮೇಲೆ ಆಮೇಲೆ ಈಕ್ವೇಷನ್ ಹತ್ರ ಬರೋಣ. ನಾವು x² ಇದನ್ನ -3xನ್ನು -5x + 2x ಅಂತ ಬರ್ಕೊಳ್ಳೋಣ. -10 ಆ್ಯಸ್ ಇಟ್ ಈಸ್ =0. ನಾವು ಫಸ್ಟ್ 2 ಟರ್ಮ್ಸಲ್ಲಿ ಏನು ಕಾಮನ್ ಇದೆ, x ಕಾಮನ್ ಇದೆ, ಉಳಿದಿರೋದು x -5 ಸೆಕೆಂಡ್ ಟರ್ಮಲ್ಲಿ, +2 ಕಾಮನ್ ತೆಗೆಯೋಣ, x -5 ಉಳಿಯುತ್ತೆ =0. ನಾವು ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಏನು ಕಾಮನ್ ಇದೆ, x -5 ಅನ್ನೋ ಟರ್ಮ್ ಕಾಮನ್ ಇದೆ. ಕಾಮನ್ ಹೊರಗಡೆ ತೆಗೆದ್ರೆ ಉಳಿದಿರೋದು ಫಸ್ಟ್ ಟರ್ಮಲ್ಲಿ x ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ +2 ಉಳಿಯುತ್ತೆ =0. ಸೊ ದಿಸ್ ಇಂಪ್ಲೈಸ್ x -5 =0 ಆರ್ x + 2 =0. ನಾವು 5ಅನ್ನು ಈ ಕಡೆ ಕಳಿಸಿದ್ರೆ x +5 ಆರ್ ಸಿ 2ಅನ್ನು ಈ ಕಡೆ ಕಳಿಸಿದ್ರೆ x -2. So this is how to find solution of the quadratic equation by factorization method. ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಈ ಥರ ನಾವು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ತೀವಿ. ಈ ಫ್ಯಾಕ್ಟರೈಸೇಷನ್ ಮೆಥಡನ್ನು ಭಾಳ ಸುಲಭ ಇದೆ. ನೀವು ಸುಲಭವಾಗಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮನ್ನು ಬೇಕಾದ್ರೆ ಸಾಲ್ವ್ ಮಾಡಿ ತೋರಿಸ್ತೀನಿ ಫ್ಯಾಕ್ಟರೈಸೇಷನ್ ಮೆಥಡ್ದು, ನೋಡೋಣ. ಸಾಲ್ವ್ 2x² + x - 6 = 0 by ಫ್ಯಾಕ್ಟರೈಸೇಷನ್ ಮೆಥಡ್. ನೋಡಿ ಇದನ್ನು ಕೂಡ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ನೋಡಿ ಫಸ್ಟ್ ಸೊಲ್ಯೂಷನ್ ಕೊಟ್ಟಿರ್ತಕ್ಕಂಥ ಈಕ್ವೇಷನನ್ನು ಬರ್ಕೊಳ್ಳೋಣ. 2x² + x - 6 = 0. ನಾವು ಫಸ್ಟ್ ಟರ್ಮ್ ಏನಿದೆ 2x² ಇದೆ, ಕಾನ್ಸ್ಟೆಂಟ್ ಟರ್ಮ್ ಏನಿದೆ -6 ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿ +× -6 2 ಜಾ 12 x², ಇದು ಮಲ್ಟಿಪ್ಲಿಕೇಶನ್ ಬರುತ್ತೆ. ಈಗ ನಾವು ಫ್ಯಾಕ್ಟರ್ಸ್ ಬರಿಬೇಕು. ಆ ಫ್ಯಾಕ್ಟರ್ಸು ಹೇಗಿರಬೇಕು ಅಂತಂದರೆ ನಮಗೆ +x ಬರಬೇಕು. ಅಂದರೆ ನಾನೀಗ 4 3 ಜಾ 12 4x - 3x ಅಂತ ಬರೀತೀವಿ. ನೋಡಿ ಮಲ್ಟಿಪ್ಲೈ ಮಾಡಿರಿ, +× -4 3 ಜಾ 12 x ಇಂಟು ಎಕ್ಸ್ x² ಬರುತ್ತೆ, ಹೌದಾ. ಇವೆರಡನ್ನು ಆಡ್ ಮಾಡಿದ್ರೆ 4x - 3x = x ಬರುತ್ತೆ. ನಾವು ಈಗ ಈಕ್ವೇಷನ್ ಬರ್ಕೊಳ್ಳೋಣ. 2x² ಈ ಎಕ್ಸನ್ನು 4x - 3x ಅಂತ ಬರಿತೀನಿ, -6 = 0. ನಾವು ಫಸ್ಟ್ 2 ಟರ್ಮ್ಸಲ್ಲಿ ಏನು ಕಾಮನ್ ಇದೆ, 2x ಕಾಮನ್ ಇದೆ. ಕಾಮನ್ ತೆಗೆದ್ರೆ ಉಳಿದಿರೋದು ಇಲ್ಲಿ x ಉಳಿಯುತ್ತೆ, ಪ್ಲಸ್ ಇಲ್ಲಿ 2x ತೆಗೆದಿದ್ದೀವಿ, ಇನ್ನು 2 ಉಳಿಯುತ್ತೆ. -3 ಸೆಕೆಂಡ್ ಟರ್ಮಲ್ಲಿ -3 ಕಾಮನ್ ತೆಗೆಯೋಣ, x + 2 ಉಳಿಯುತ್ತೆ =0. ನೋಡಿ ಹೆಂಗೆ ಅಂದರೆ ನೀವು ಇದು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರ್ಬೇಕು ನೋಡಿರಿ. 2x ಇಂಟು x 2x², ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2x ಇಂಟು 2 4x, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು x 3x, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು 2 6. ನೋಡಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ಇದೇ ಈಕ್ವೇಷನ್ ಬರಬೇಕು ನಿಮಗೆ. ವಾಪಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ ನೀವು ಕರೆಕ್ಟಾಗಿ ಕಾಮನ್ ಟರ್ಮ್ ತೆಗೆದಿದ್ರೋ ಇಲ್ಲದ್ರೆ ಚೆಕ್ ಮಾಡಲಿಕ್ಕೆ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ನಾವು ಈಗ ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಏನು ಕಾಮನ್ ಇದೆ, x + 2 ಕಾಮನ್ ಇದೆ, ಹೊರಗಡೆ ತೆಗೆಯೋಣ. ಫಸ್ಟ್ ಟರ್ಮಲ್ಲಿ ಉಳಿಯೋದು 2x ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ ಉಳಿಯೋದು -3 ಉಳಿಯುತ್ತೆ =0. ನಾವು ದಿಸ್ ಇಂಪ್ಲೈಸ್ x + 2 = 0 ಆರ್ 2x - 3 = 0. ಈಗ ಈ 2 ಈ ಕಡೆ ಕಳಿಸಿದ್ರೆ x -2 ಆಗುತ್ತೆ, ಆರ್ 2x ಈ 3ನ ಈ ಕಡೆ ಕಳಿಸಿದ್ರೆ 2x 3 ಆಗುತ್ತೆ, x = 3/2. See, this is the solution. X -2 or x 3/2 is the solution of the quadratic equation 2x² + x - 6 = 0. ಇದನ್ನು ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ.
ಗೊತ್ತಾಯ್ತಾ? ದಿಸ್ ಈಸ್ ಕಾಲ್ಡ್ ಫ್ಯಾಕ್ಟರೈಸೇಷನ್ ಮೆಥಡ್ ಆಫ್ ಸಾಲ್ವಿಂಗ್ ಕ್ವಾಡ್ರೆಟಿಕ್ ಈಕ್ವೇಷನ್. ನೋಡಿ, ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ, ಕೊಟ್ಟಿರ್ತಕ್ಕಂಥ ಈಕ್ವೇಷನ್ಗೆ ಫಸ್ಟ್ ಟರ್ಮು ಮತ್ತು ಕಾನ್ಸ್ಟೆಂಟ್ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು. ಆ ಬಂದಿರತಕ್ಕಂಥ ಪ್ರಾಡಕ್ಟ್ಗೆ ಫ್ಯಾಕ್ಟರ್ಸ್ ಬರಿಬೇಕು. ಆ ಫ್ಯಾಕ್ಟರ್ಸು ಹೆಂಗಿರಬೇಕಪ್ಪ ಅಂತಂದರೆ, ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಪ್ರಾಡಕ್ಟ್ ಬರಬೇಕು, ಅದನ್ನು ಆಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಆ ಥರ ನಾವು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ಕೊಬಿಟ್ಟು ಆಮೇಲೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಈಚ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 0 ಮಾಡಿದ್ರೆ ನಮಗೆ ಸೊಲ್ಯೂಷನ್ ವ್ಯಾಲ್ಯೂ ಆಫ್ ಎಕ್ಸ್ ಸಿಗುತ್ತೆ. ಅದನ್ನೇ ನಾವು ಸೊಲ್ಯೂಷನ್ ಆಫ್ ಗಿವನ್ ಕ್ವಾಡ್ರೆಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಇದು ಫ್ಯಾಕ್ಟರೈಸೇಷನ್ ಮೆಥಡ್. ಇಲ್ಲಿಗೆ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನೂ ಒಂದು ಮೆಥಡ್, ಕ್ವಾಡ್ರೆಟಿಕ್ ಫಾರ್ಮುಲಾ ಅನ್ನೋಂಥ ಕ್ವಾಡ್ರೆಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ಕ್ವಾಡ್ರೆಟಿಕ್ ಈಕ್ವೇಷನನ್ನು ಸಾಲ್ವ್ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ವಿಡಿಯೋ, ನಮ್ಮ ತರಗತಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಏನಾರ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಾವು ಈ ತರಗತಿಗಳನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.